ಲೇಪ ನನಗೆ ತುಂಬ ಭಯವಾಗ್ತಾಯಿದೆ ಕಣೋ. ಪರೀಕ್ಷೆ ಬೇರೆ ಹತ್ರ ಬಂತು. ಗಣಿತ ಯಾವ್ದು ಓದಬೇಕು, ಯಾವ್ದು ಬಿಡಬೇಕು, ಯಾವ್ದು ಓದಿದ್ರೆ ಪಾಸ್ ಆಗ್ತೀವಿ ಹೇಳೋ ಮಹೇಶ. ಏನು ರಾಜು ನಿಂದು ಭಯ? ಗಣಿತ ಪಾಸಾಗೋದು ತುಂಬ ಸುಲಭ ಕಣ. ನೋಡು, ಯಾವುದ್ಯಾವುದು ಈಸಿಯಾಗಿ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಇವು ಪ್ರಶ್ನೆ ಇದ್ದೇ ಇರ್ತವೆ. ಅವು ಯಾವ್ಯಾವ ಅಂತ ಈಗ ನಾನು ಹೇಳ್ತೀನಿ. ಅವನ್ನ ಮಾತ್ರ ನೀನು ಓದಿ ಪರ್ಫೆಕ್ಟ್ ಆದರೆ 100% ಪಾಸ್ ಆಗ್ತೀಯ. ಯಾವ ಪ್ರಶ್ನೆಗೆ ಓದಬೇಕು ಹೇಳು ಬೇಗ, ನನಗೂ ಸ್ವಲ್ಪ ತಿಳಿಸ್ಕೊಡು. ಗಣಿತ ಪಾಸಾಗೋದು ತುಂಬ ಸುಲಭ. ನೋಡು, ಈಗ ಗ್ರಾಫು 4 ಅಂಕಕ್ಕೆ, ಅದನ್ನು ಕಲೀಲೇಬೇಕು. ವೃತ್ತದ ಮೇಲಿನ ಪ್ರಮೇಯ ಅವೆರಡರ ಪ್ರಮೇಯಗಳಿದ್ದಾವೆ, ಅದರಲ್ಲಿ ಒಂದು ಬಂದೇ ಬರುತ್ತೆ 3 ಅಂಕಕ್ಕೆ. ತ್ರಿಭುಜಗಳ ಮೇಲಿನ ಪ್ರಮೇಯ 2 ಪ್ರಮೇಯ, ತೇಲ್ಸ್ನ ಪ್ರಮೇಯ ಮತ್ತು ಕೋನ ನಿರ್ಧಾರಕಗಳು. ಮಾಸಾಹ ಮತ್ತು ಲಾಸಾಹ ಕಂಡುಹಿಡಿಯೋದು 2 ಅಂಕಕ್ಕೆ ಹೇಳ್ತಾರೆ. ಅಭಾಗಲಬ್ಧ ಸಂಖ್ಯೆಯೆಂದು ಸಾಧಿಸಿ. ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿದು, ಶೂನ್ಯತೆ ಮತ್ತು ಸಹಗುಣಕಗಳ ಸಂಬಂಧ ತಾಳೆ ನೋಡೋದು. 2 ಚರಾಕ್ಷರಗಳ ಮೇಲೆ XY ಬೆಲೆ ಕಂಡುಹಿಡಿಯುವುದು. ವರ್ಜಿಸುವ ಅಥವಾ ಆದೇಶ ವಿಧಾನ. ವರ್ಗ ಸಮೀಕರಣ ಬಿಡಿಸುವುದು. ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಅಥವಾ ಶೋಧಕ ಕಂಡುಹಿಡಿಯುವುದು. ಸಮಾಂತರ ಶ್ರೇಣಿಯ ಎಣ್ಣನೆ ಪದ ಮತ್ತು ಮೊತ್ತ ಕಂಡುಹಿಡಿಯುವುದು. ದೂರ ಮತ್ತು ಭಾಗ ಪ್ರಮಾಣ ಸೂತ್ರ ಕಂಡುಹಿಡಿಯುವುದು. ಸರಾಸರಿ ಮಧ್ಯಾಂಕ ಬಹುಲಕ ಸಂಖ್ಯಾಶಾಸ್ತ್ರದ ಮೇಲೆ. ಸಂಭವನೀಯತೆ. ಇಷ್ಟು ಕಲ್ತ್ಬಿಟ್ರೆ ನಿನಗೆ 30 ಮಾರ್ಕ್ಸ್ ಪಕ್ಕ. ಅಂದರೆ ಇಷ್ಟನ್ನು ಕಲಿತ್ರೆ ಸಾಕಾ? ಹೌದಲ್ವಾ, ನಾನು ಸುಮ್ಮನೆ ಟೆನ್ಷನ್ ತೊಗೊತಾ ಇದ್ದೆ. ಇಷ್ಟನ್ನು ನಾನು ಪರ್ಫೆಕ್ಟ್ ಆಗೇ ಆಗ್ತೀನಿ ಒಂದೊಂದೇ ಲೆಕ್ಕ